ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ನಾನು ಚರ್ಚೆ ಮಾಡುತ್ತಿರುವ ವಿಷಯ ಬ್ರಿಟಿಷ್ ಸಂವಿಧಾನದಲ್ಲಿ ಸಂಪ್ರದಾಯಗಳ ಪಾತ್ರ. ಮಿತ್ರರೇ, ಈಗಾಗಲೇ ನಾವುಗಳು ಬ್ರಿಟಿಷ್ ಸಂವಿಧಾನದ ಲಕ್ಷಣಗಳನ್ನು ಚರ್ಚೆ ಮಾಡುವಂಥ ಸಮಯದಲ್ಲಿ ಸಂಪ್ರದಾಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ನಾವು ಈಗಾಗಲೇ ತಿಳಿದುಕೊಂಡಿರುವಂತೆ ಬ್ರಿಟಿಷ್ ಸಂವಿಧಾನ ಅಲಿಖಿತ ಸಂವಿಧಾನವಾಗಿದೆ. ಬ್ರಿಟಿಷ್ ಸಂವಿಧಾನ ಅಲಿಖಿತ ಸಂವಿಧಾನವಾಗಲಿಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ ಅಲ್ಲಿ ಸಂಪ್ರದಾಯಗಳು. ಬ್ರಿಟನ್ನಿನಲ್ಲಿ ಕಾಲಾನುಸಾರವಾಗಿ ನಡೆದು ಬಂದಂತಹ ರೂಢಿಗಳು, ಪದ್ಧತಿಗಳು, ಪರಂಪರೆಗಳನ್ನು ಅಥವಾ ಪೂರ್ವಾಚರಣೆಗಳು ಅಂತ, ಹಿಂದಿನ ಆಚರಣೆಗಳು ಅಂತ ಏನು ಕರೀತಾ ಇದ್ದೀವಿ, ಅವುಗಳನ್ನೇ ಸಂಪ್ರದಾಯ ಅಂತ ಕರೀತಾ ಇದ್ದಾರೆ. ಈ ರೂಢಿಗಳು, ಪದ್ಧತಿಗಳು, ಪೂರ್ವಾಚರಣೆಗಳು ಅಥವಾ ಏನು ನಾವು ಹಿಂದಿನಿಂದ ಪಾಲಿಸಿಕೊಂಡು ಬಂದಂಥ ಕೆಲವು ವಿಧಾನಗಳಿದ್ದಾವೆ, ಅವುಗಳು ಬ್ರಿಟನ್ನಿನ ಆಡಳಿತದ ಮೇಲೆ ಪ್ರಭಾವ ಬೀರಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಬ್ರಿಟನ್ನಿನ ಆಡಳಿತ ಅವುಗಳ ಮೇಲೆ ನಿಂತಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಆ ಕಾರಣಕ್ಕಾಗಿಯೇ ದಾರ್ಶನಿಕರು ಏನು ಹೇಳ್ತಾರೆ ಅಂತಂದರೆ, ಬ್ರಿಟಿಷ್ ಸಂವಿಧಾನದ ಮೂಲ ಮತ್ತು ಮುಖ್ಯ ಲಕ್ಷಣ ಅಂದರೆ ಸಂಪ್ರದಾಯಗಳು. ಅದನ್ನು ಮೂಲ ಲಕ್ಷಣನು ಅಂತ ಹೇಳ್ತಾ ಇದ್ದಾರೆ, ಮುಖ್ಯ ಲಕ್ಷಣನು ಅಂತ ಹೇಳ್ತಾ ಇದ್ದಾರೆ. ಮೂಲ ಲಕ್ಷಣ ಅಂತ ಹೇಳಲಿಕ್ಕೆ ಕಾರಣ ಬ್ರಿಟಿಷ್ ಸಂವಿಧಾನ ಅಲಿಖಿತವಾಗಿರುವುದಕ್ಕೆ ಕಾರಣೀಭೂತವಾಗಿರುವುದೇ ಸಂಪ್ರದಾಯಗಳು. ಮುಖ್ಯ ಲಕ್ಷಣ ಅಂತ ಹೇಳಲಿಕ್ಕೆ ಏನು ಕಾರಣಪ್ಪ ಅಂತಂದರೆ, ಸಂಪ್ರದಾಯಗಳನ್ನು ಆಧಾರವಾಗಿಟ್ಟುಕೊಂಡೇ ಬ್ರಿಟನ್ನಿನಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಬ್ರಿಟಿಷ್ ಸಂವಿಧಾನದ ಮೂಲ ಮತ್ತು ಮುಖ್ಯ ಲಕ್ಷಣ ಯಾವುದು ಅಂತಂತಂದರೆ ಅದು ಸಂಪ್ರದಾಯಗಳು ಅಂತ ಬಹಳ ಸರಳವಾಗಿ ಮತ್ತು ಸುಲಭವಾಗಿ ನಾವು ಹೇಳ್ತಾ ಇದ್ವಿ. ಇಡೀ ಆಡಳಿತ ವ್ಯವಸ್ಥೆಯನ್ನು, ಬ್ರಿಟಿಷ್ ಅರಸೊತ್ತಿಗೆಯನ್ನು, ಬ್ರಿಟನ್ನಿನ ಸಂಸತ್ತನ್ನು, ಬ್ರಿಟನ್ನಿನ ಕ್ಯಾಬಿನೆಟ್ ಮಾದರಿಯ ಸರ್ಕಾರವನ್ನು, ಬ್ರಿಟನ್ನಿನ ನ್ಯಾಯಾಂಗವನ್ನು, ಒಟ್ಟಿನಲ್ಲಿ ಬ್ರಿಟಿಷ್ ವ್ಯವಸ್ಥೆಯನ್ನು, ಬ್ರಿಟನ್ನಿನ ಸಂಪೂರ್ಣ ಆಡಳಿತ ರಂಗವನ್ನು, ಆಡಳಿತ ವ್ಯವಸ್ಥೆಯನ್ನು ಅಲ್ಲಿ ಸಂಪ್ರದಾಯಗಳು ನಿಯಂತ್ರಿಸ್ತಾ ಇದ್ದಾವೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಸಂಪ್ರದಾಯಗಳು ಸಂವಿಧಾನದ ಅವಿಭಾಜ್ಯ ಅಂಗವಾಗಿರೋದ್ರಿಂದ, ಸಂವಿಧಾನ ಈ ಸಂಪ್ರದಾಯಗಳ ಮೇಲೆ ನಿಂತಿರುವುದರಿಂದ ಇವುಗಳನ್ನು ಜೆ.ಎಸ್. ಮಿಲ್ ಅವರು ಪ್ರೊಫೆಸರ್ ಡೇಸಿ ಅವರು ಕನ್ವೆನ್ಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನದ ಸಂಪ್ರದಾಯಗಳು ಅಂತ ಕರೀತಾ ಇದ್ದಾರೆ. ಸಂವಿಧಾನದ ಸಂಪ್ರದಾಯಗಳು ಅಂತ ಕರೀತಾ ಇದ್ದಾರೆ. ಅದೇ ವೇಳೆಗೆ ಜೆ.ಎಸ್. ಮಿಲ್ ಅವರು ಸಂವಿಧಾನದ ಅಲಿಖಿತ ಸಾರ್ವತ್ರಿಕ ತತ್ವಗಳು ಅಂತ ಕರೀತಾ ಇದ್ದಾರೆ. ಈ ಸಂಪ್ರದಾಯಗಳು ಸಂವಿಧಾನದ ಅಲಿಖಿತ ಸಾರ್ವತ್ರಿಕ ತತ್ವಗಳು, ಅನ್ರಿಟನ್ ಮ್ಯಾಗ್ಝಿನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾ ಇದ್ದಾರೆ. ಅಲಿಖಿತ ಸಾರ್ವತ್ರಿಕ ತತ್ವಗಳು ಅಂದರೆ ಇವು ಅಲಿಖಿತವಾಗಿದ್ದಾವೆ, ಆದರೆ ಸಾರ್ವತ್ರಿಕವಾಗಿದ್ದಾವೆ. ಇವು ಅಲಿಖಿತವಾಗಿದ್ದಾವೆ ಮತ್ತು ಸಾರ್ವತ್ರಿಕವಾಗಿದ್ದಾವೆ ಅಂತಂದರೆ ಇವುಗಳನ್ನು ಬರೆದಿಟ್ಟಿಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಸಾರ್ವತ್ರಿಕವಾಗಿದ್ದಾವೆ ಇದರ ಅರ್ಥ ಏನಪ್ಪ ಅಂತಂದರೆ ಇಡೀ ವ್ಯವಸ್ಥೆಯ ಮೇಲೆ ಇವು ತಮ್ಮ ಪ್ರಭಾವವನ್ನು ಬೀರಿದ್ದಾವೆ, ಇಡೀ ವ್ಯವಸ್ಥೆಯನ್ನು ಇವು ನಿಯಂತ್ರಿಸ್ತಾ ಇದ್ದಾವೆ ಅಂತ ನಾವು ಹೇಳ್ಬೋದು. ಇನ್ನು ಮುಂದೋಗಿ ನಾವೇನು ಹೇಳ್ಬೋದು ಅಂತಂದರೆ, ಇವು ಸಂವಿಧಾನದ ಆತ್ಮ. ಬ್ರಿಟನ್ನಿನಲ್ಲಿ ಸಂಪ್ರದಾಯಗಳು ಸಂವಿಧಾನದ ಆತ್ಮ ಅಂತ ನಾವು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಇನ್ನು ಈ ಸಂಪ್ರದಾಯಗಳು ಅಂದರೆ ಏನು ಅನ್ನೋ ಪ್ರಶ್ನೆ ನಮಗೆ ಬರ್ತಾ ಇದೆ. ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಸಂಪ್ರದಾಯಗಳು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿರುವಂತಹ ರೂಢಿಗಳು, ಪದ್ಧತಿಗಳು, ಆಚರಣೆಗಳು ಅಥವಾ ಪರಂಪರೆಗಳು ಅಂತೇಳಿ. ರೂಢಿಗಳು, ಆಚರಣೆಗಳು, ಪರಂಪರೆಗಳು ಅಥವಾ ಕಾಲಾನುಸಾರವಾಗಿ ಬೆಳೆದುಕೊಂಡು ಬಂದಿರುವಂತಹ ಪದ್ಧತಿಗಳು ಅಥವಾ ಪೂರ್ವಾಚರಣೆಗಳು ಅಂತ ನಾವು ಹೇಳ್ಬೋದು. ಆದರೆ ಒಂದು ಮಾತ್ರ ಈ ಸಂಪ್ರದಾಯಗಳು ಒಂದು ಮಾತು ನೆನಪಿಟ್ಕೊಳ್ರಿ, ಎಲ್ಲ ಸಮಾಜದಲ್ಲಿ ಇದ್ದಾವೆ.
ಸಂಪ್ರದಾಯಗಳು ಎಲ್ಲ ಸಮಾಜದಲ್ಲಿ ಅದಾವೆ. ಭಾರತೀಯ ಸಮಾಜದಲ್ಲಿಯೂ ಕೂಡ ಸಂಪ್ರದಾಯಗಳದಾವೆ. ನಾವು ಉದಾಹರಣೆ ತಗೊಳ್ಬೇಕಂತಂದರೆ, ನಮ್ಮ ಭಾಗದಲ್ಲಿ ವಿವಾಹದ ನಂತರ ಮಹಿಳೆ ಪುರುಷನ ಮನೆಗೆ ಹೋಗುತ್ತಾಳೆ. ಇದೊಂದು ಸಂಪ್ರದಾಯ, ಕಾನೂನಿನಲ್ಲಿ ಬರೆದಿಟ್ಟಿಲ್ಲ. ಆದರೆ ಅದೇ ವೇಳೆಗೆ ಕೇರಳದ ಕೆಲವು ಸಂಪ್ರದಾಯಗಳು, ನಯ್ಯರ್ ಮತ್ತು ನಂಬೂದ್ರೀಸ್ ಅಂತ ಬರ್ತಾ ಇದ್ದಾರೆ, ನಯ್ಯರ್ ಮತ್ತು ನಂಬೂದ್ರಿ ಕುಟುಂಬಗಳು ಅಂತ ಬರ್ತಾ ಇದ್ದಾವೆ. ಅಲ್ಲಿ ಅವರುಗಳಲ್ಲಿ ವಿವಾಹದ ನಂತರ ಪುರುಷ ಮಹಿಳೆಯ ಮನೆಗೆ ಹೋಗ್ತಾ ಇದ್ದಾನೆ. ಇದು ಸಂಪ್ರದಾಯ, ಇದನ್ನು ಕಾನೂನಿನಲ್ಲಿ ಬರೆದಿಟ್ಟಿಲ್ಲ. ಅಂದರೆ ಇಂತಹ ಸಂಪ್ರದಾಯಗಳು ಎಲ್ಲ ಸಮಾಜದಲ್ಲಿ ಇದ್ದಾವೆ. ಅದರ ವ್ಯತ್ಯಾಸ ಇಷ್ಟೇ, ಇಂಗ್ಲೆಂಡಿನಲ್ಲಿ ಸಂಪ್ರದಾಯಗಳು ಸಂವಿಧಾನದ ಅವಿಭಾಜ್ಯ ಅಂಗಗಳಾಗಿದ್ದಾವೆ. ಇಂಗ್ಲೆಂಡಿನಲ್ಲಿ ಸಂಪ್ರದಾಯಗಳು ಆಡಳಿತಾಂಗದ ಭಾಗವಾಗಿದ್ದಾವೆ. ಅದಕ್ಕೆ ಅವುಗಳಿಗೆ ಸಂವಿಧಾನದ ಆತ್ಮ ಅಂತ ಕರೀತಾ ಇದ್ದಾರೆ. ಈ ಸಂಪ್ರದಾಯಗಳು ಕಾಲಾನುಸಾರವಾಗಿ ಬೆಳೆದು ಬಂದಿರುವಂತಹ, ಬಳಕೆಯಲ್ಲಿರುವಂತಹ ಒಂದು ರೂಢಿಗಳು ಅಥವಾ ಪದ್ಧತಿಗಳು ಅಂತ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇವುಗಳನ್ನು ಯಾರೂ ಬರೆದಿಟ್ಟಿಲ್ಲ, ಇವುಗಳನ್ನು ಯಾರೂ ರೂಪಿಸಿಲ್ಲ. ಪರಿಸ್ಥಿತಿ, ಸನ್ನಿವೇಶ, ಪ್ರಸಂಗ, ಅವಶ್ಯಕತೆಗೆ ಅನುಗುಣವಾಗಿ ಬೆಳೆದಂತಹ ಪದ್ಧತಿಗಳಿವೆ. ಒಂದು ನಿರ್ದಿಷ್ಟ ಸಮಯ ಸನ್ನಿವೇಶದಲ್ಲಿ ಇವುಗಳನ್ನು ರೂಪಿಸಿಲ್ಲ ಅಥವಾ ಇವುಗಳನ್ನು ಉದ್ದೇಶಪೂರ್ವಕವಾಗಿ ರಚನೆ ಮಾಡಿಲ್ಲ. ಸನ್ನಿವೇಶ, ಪರಿಸ್ಥಿತಿ, ಅವಶ್ಯಕತೆಗೆ ತಕ್ಕಂತೆ ಬೆಳೆದು ಬಂದ ಮತ್ತು ಬದಲಾಗುತ್ತಿರುವ ಒಂದು ಪದ್ಧತಿ ಅಥವಾ ರೂಢಿಗಳಿಗೆ ಅಲ್ಲಿ ಜನ ಸಂಪ್ರದಾಯಗಳು ಅಂತ ಕರೀತಾ ಇದ್ದಾರೆ. ಅದರ ಒಂದು ಮಾತು ಸತ್ಯ, ಇವುಗಳು ನೈತಿಕ ನಿಯಮಗಳು ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಬ್ರಿಟನ್ನಿನ ಪ್ರತಿಯೊಬ್ಬ ಪ್ರಜೆ ಈ ಸಂಪ್ರದಾಯಗಳ ತಿಳುವಳಿಕೆ ಹೊಂದಿದ್ದಾನೆ. ಈ ಸಂಪ್ರದಾಯಗಳ ಅರಿವು ಆತನಿಗಿದೆ, ಈ ಸಂಪ್ರದಾಯಗಳ ಜ್ಞಾನ ಆತನಿಗಿದೆ. ಅದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ, ಇವು ನೈತಿಕ ನಿಯಮಗಳು. ಮಾರಲ್ ವ್ಯಾಲ್ಯೂಸ್ ಅಂತ ಏನು ಕರೀತಾ ಇದ್ದೀವಿ, ಮಾರಲ್ ಪ್ರಿನ್ಸಿಪಲ್ಸ್ ಅಂತ ಏನು ಕರೀತಾ ಇದ್ದೀವಿ, ಇವು ನೈತಿಕ ನಿಯಮಗಳು ಅಥವಾ ನೈತಿಕ ತತ್ವಗಳು ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇವು ನೈತಿಕ ನಿಯಮ ಅಥವಾ ನೈತಿಕ ತತ್ವಗಳಾಗಿದ್ದರೂ ಕೂಡ ಇಂಗ್ಲೆಂಡಿನಲ್ಲಿ ಕಾನೂನಿನಷ್ಟೇ ಪ್ರಭಾವವನ್ನು, ಕಾನೂನಿನಷ್ಟೇ ಮಾನ್ಯತೆಯನ್ನು ಈ ನಿಯಮಗಳು ಪಡೆದಿದ್ದಾವೆ. ಸಂಪ್ರದಾಯಗಳಿಗೆ ಬ್ರಿಟನ್ನಿನಲ್ಲಿ ಕಾನೂನಿಗೆ ನೀಡುವಷ್ಟೇ ಮಾನ್ಯತೆಯನ್ನು ನೀಡ್ತಾ ಇದ್ದಾರೆ. ಕಾನೂನಿನಷ್ಟೇ ಪ್ರಭಾವಿ ಈ ಸಂಪ್ರದಾಯಗಳು ಬ್ರಿಟನ್ನಿನಲ್ಲಿ ಆಗಿದ್ದಾವೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಯಾವ ರೀತಿ ಭಾರತ, ಅಮೇರಿಕೆಯಂತಹ ರಾಷ್ಟ್ರದಲ್ಲಿ ಸಂವಿಧಾನದ ಲಿಖಿತ ಭಾಗಗಳು ಮಾನ್ಯತೆಯನ್ನು ಹೊಂದಿದಾವೋ, ಸಂವಿಧಾನದ ಲಿಖಿತ ಭಾಗಗಳಿಗೆ ಅನುಗುಣವಾಗಿ ಆಡಳಿತವನ್ನು ನಡೆಸ್ತಾ ಇದ್ದಾರೋ, ಸಂವಿಧಾನದ ಲಿಖಿತ ಭಾಗಗಳಿಗಾಗಿ ದೈನಂದಿನ ವ್ಯವಸ್ಥೆ ಮುನ್ನಡೆದುಕೊಂಡು ಹೋಗ್ತಾ ಇದೆಯೋ, ಅದೇ ರೀತಿ ಇಂಗ್ಲೆಂಡಿನಲ್ಲಿ ಸಂಪ್ರದಾಯಗಳಿಗೆ ಅನುಗುಣವಾಗಿ ನಡೆದುಕೊಂಡು ಹೋಗ್ತಾ ಇದೆ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಆ ಕಾರಣಕ್ಕಾಗಿ ಇವುಗಳಿಗೆ ಸಂವಿಧಾನದ ಅಲಿಖಿತ ಭಾಗ ಅಂತ ಕರೀತಾ ಇದ್ದಾರೆ, ಮತ್ತೊಬ್ಬರು ಇವುಗಳಿಗೆ ಸಂವಿಧಾನದ ಆತ್ಮ ಅಂತ ಕರೀತಾ ಇದ್ದಾರೆ. ಅದನ್ನು ನೆನಪಿಟ್ಕೊಳ್ಬೇಕು ನಾವು. ಇವುಗಳನ್ನು ಬರೆದಿಟ್ಟಿಲ್ಲ, ಇವುಗಳನ್ನು ಯಾರೂ ರೂಪಿಸಿಲ್ಲ, ಕಾಲಾನುಸಾರವಾಗಿ ಬೆಳೆದು ಬಂದಿದ್ದಾವೆ. ಆದರೆ ಇವುಗಳು ಇಂದು ಸಂವಿಧಾನದ ಅವಿಭಾಜ್ಯ ಅಂಗಗಳಾಗಿ ಬೆಳೆದು ಬಿಟ್ಟಿದ್ದಾವೆ. ಸಂವಿಧಾನ ಇವುಗಳ ಮೇಲೆ ನಿಂತಿದೆ. ಇವುಗಳಿಗನುಗುಣವಾಗಿ ಅಲ್ಲಿಯ ದೈನಂದಿನ ಆಡಳಿತ ನಡೀತಾ ಇದೆ. ಅಲ್ಲಿಯ ವ್ಯವಸ್ಥೆ ಇವುಗಳ ಮೇಲೆ ನಿಂತಿದೆ. ಅದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ, ಇವು ನೈತಿಕ ನಿಯಮಗಳು. ಜೊತೆಗೆ ಪ್ರತಿಯೊಬ್ಬ ಪ್ರಜೆ ಇವುಗಳನ್ನು ಅರಿತಿದ್ದಾನೆ, ಪ್ರತಿಯೊಬ್ಬ ಪ್ರಜೆ ಇವುಗಳನ್ನು ತಿಳಿದುಕೊಂಡಿದ್ದಾನೆ. ಒಂದು ಮಾತಿನಲ್ಲಿ ಹೇಳಬೇಕಂತಂದರೆ, ಲಿಖಿತ ಸಂವಿಧಾನ ಹೊಂದಿರುವಕ್ಕಿಂತ ಹೆಚ್ಚಿನ ವ್ಯಾಪ್ತಿಯನ್ನು ಈ ಸಂಪ್ರದಾಯಗಳು ಹೊಂದಿದ್ದಾವೆ. ಇವು ಜನರ ಮನಸ್ಸಿನಲ್ಲಿರೋದ್ರಿಂದ, ಜನರು ಇವುಗಳನ್ನು ಅರಿತಿರುವುದರಿಂದ ಲಿಖಿತ ಕಾನೂನಿಗಿಂತ ಹೆಚ್ಚಿನ ತಿಳುವಳಿಕೆ ಜನರಿಗೆ ಇದರ ಬಗ್ಗೆ ಇದೆ. ಆ ಕಾರಣಕ್ಕಾಗಿ ಈ ಸಂಪ್ರದಾಯಗಳು ಲಿಖಿತ ಸಂವಿಧಾನಕ್ಕಿಂತ ಹೆಚ್ಚಿನ ವ್ಯಾಪ್ತಿಯನ್ನು, ಹೆಚ್ಚಿನ ಪ್ರಭಾವವನ್ನು ಜನರ ಮೇಲೆ ಹೊಂದಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ, ಸಂಪ್ರದಾಯಗಳನ್ನು ತಿರಸ್ಕರಿಸುವ, ಸಂಪ್ರದಾಯಗಳನ್ನು ವಿರೋಧಿಸುವ, ಸಂಪ್ರದಾಯಗಳನ್ನು ಉಲ್ಲಂಘಿಸುವ
ಧೈರ್ಯವನ್ನು ಬ್ರಿಟನ್ನಿನಲ್ಲಿ ಯಾವುದೇ ರಾಜಕೀಯ ಪಕ್ಷವಾಗಲಿ, ನಾಯಕನಾಗಲಿ, ಸರ್ಕಾರವಾಗಲಿ ಮಾಡೋದಿಲ್ಲ. ಯಾವ ನಾಯಕ ಅಥವಾ ಪಕ್ಷ ಅಥವಾ ಸರ್ಕಾರ ಈ ಸಂಪ್ರದಾಯಗಳನ್ನು ಉಲ್ಲಂಘಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದೆಯೋ, ಸಂಪ್ರದಾಯಗಳಿಗೆ ವಿರುದ್ಧ ಹೋಗಲಿಕ್ಕೆ ಪ್ರಯತ್ನಿಸ್ತಾ ಇದೆಯೋ ಅಂಥ ಪಕ್ಷ ಅಥವಾ ವ್ಯಕ್ತಿಯನ್ನು ಬ್ರಿಟನ್ನಿನ ಪ್ರಜೆಗಳು ಸಹಿಸುವುದಿಲ್ಲ. ಮುಂದಿನ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾ ಇದ್ದಾರೆ. ಸಂಪ್ರದಾಯಗಳ ಉಲ್ಲಂಘನೆ ಆದರೆ ಶಿಕ್ಷೆ ಆಗೋದಿಲ್ಲ. ಸಂಪ್ರದಾಯಗಳ ಉಲ್ಲಂಘನೆ ಆದರೆ ಸಂವಿಧಾನದ ಉಲ್ಲಂಘನೆ ಆಗೋದಿಲ್ಲ. ಸಂಪ್ರದಾಯಗಳ ಉಲ್ಲಂಘನೆಯಾದರೆ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಂಡಂತೆ ಆಗುವುದಿಲ್ಲ. ಯಾಕಂದರೆ ಸಂಪ್ರದಾಯಗಳ ಉಲ್ಲಂಘನೆಯನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಿಕ್ಕೆ ಬರೋದಿಲ್ಲ. ಅದನ್ನು ಆಧಾರವಾಗಿಟ್ಟುಕೊಂಡು ಅಲ್ಲಿ ಶಿಕ್ಷೆಯನ್ನು ನೀಡಲಿಕ್ಕೆ ಬರೋದಿಲ್ಲ. ಆದರೂ ಕೂಡ ಅಲ್ಲಿ ಸಂಪ್ರದಾಯಗಳನ್ನು ವಿರೋಧಿಸುವ, ಸಂಪ್ರದಾಯಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುವ ಧೈರ್ಯ ಮತ್ತು ತಾಕತ್ತು ಯಾವುದೇ ಪಕ್ಷ ಅಥವಾ ನಾಯಕರಿಗಿಲ್ಲ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಅಲ್ಲಿಯ ಜನ ಪಕ್ಷ ಅಥವಾ ನಾಯಕರಿಗೆ ಸಂಪ್ರದಾಯಗಳನ್ನ ಪಾಲಿಸಿ ಅಂತ ಒತ್ತಾಯ ಇರುವುದಿಲ್ಲ. ಸಂಪ್ರದಾಯಗಳಿಗೆ ಅನುಗುಣವಾಗಿಯೇ ನೀವು ನಡೆದುಕೊಳ್ಳಬೇಕು ಅನ್ನುವ ಒತ್ತಡ ಅಲ್ಲಿಲ್ಲ. ಆದರೆ ಸಂಪ್ರದಾಯಗಳನ್ನು ಉಲ್ಲಂಘಿಸುವ ಅಥವಾ ವಿರೋಧಿಸುವ ಧೈರ್ಯ ಅಲ್ಲಿ ಯಾರಿಗೂ ಇಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಈ ಸಂಪ್ರದಾಯಗಳು ಜನಮನ್ನಣೆಯನ್ನು ಪಡೆದಿದ್ದಾವೆ. ಇವು ಜನರ ಮನಸ್ಸಿನಲ್ಲಿದ್ದಾವೆ. ಜನರು ಇವು ನೈತಿಕ ನಿಯಮಗಳಾಗಿರುವುದರಿಂದ ಅವುಗಳಿಗೆ ಅನುಗುಣವಾಗಿ ಅಥವಾ ಅವುಗಳ ಸೂಚನೆಯಂತೆ ಸರ್ಕಾರ ಮತ್ತು ಆಡಳಿತಗಾರರು ನಡೆದುಕೊಳ್ಳಬೇಕು ಅಂತ ಅಪೇಕ್ಷಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈ ಸಂಪ್ರದಾಯಗಳು ಇವತ್ತಿಗೂ ಅಲ್ಲಿಯ ಸಂವಿಧಾನದ ಅವಿಭಾಜ್ಯ ಅಂಗ ಆಗಿದ್ದಾವೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇನ್ನು ಇದರ ಒಂದೆರಡು ವ್ಯಾಖ್ಯೆಗಳನ್ನು ನಾವು ನೋಡ್ಬೋದು. ಫೈನರ್ ಅವರು ಇವುಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸಂಪ್ರದಾಯಗಳೆಂದರೆ ರಾಜಕೀಯ ನಡವಳಿಕೆಯ ನಿಯಮಗಳು. ಸಂಪ್ರದಾಯಗಳೆಂದರೆ ರಾಜಕೀಯ ನಡವಳಿಕೆಯ ನಿಯಮಗಳು. ಅವುಗಳು ಕಾನೂನಿನ ಮೂಲಕವಾಗಲಿ ನ್ಯಾಯಾಂಗದ ನಿರ್ಣಯದ ಮೂಲಕವಾಗಲಿ ಸ್ಥಾಪಿತವಾಗಿಲ್ಲ. ನೋಡ್ರಿ ಎಷ್ಟು ಚಂದ ಹೇಳ್ತಾರೆ ಅವರು. ಅವುಗಳು ಕಾನೂನಿನ ಮೂಲಕವಾಗಲಿ ಅಥವಾ ನ್ಯಾಯಾಂಗದ ನಿರ್ಣಯದ ಮೂಲಕವಾಗಿ ರೂಪಿತವಾಗಿಲ್ಲ. ಇವು ಅವುಗಳಿಗೆ ಹೊರತಾಗಿ ರಚಿಸಲ್ಪಟ್ಟವು, ಅಂದರೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ರಚಿಸಲ್ಪಟ್ಟವು. ಕಾರ್ಯಾಂಗ ಮತ್ತು ಶಾಸಕಾಂಗ ಜನರ ಇಚ್ಛೆಗೆ ಜವಾಬ್ದಾರಿಯನ್ನವಾಗಿ ಮಾಡುವ ಗುರಿಯನ್ನು ಅವು ಹೊಂದಿವೆ. ಅಂದರೆ ಕಾರ್ಯಾಂಗ ಮತ್ತು ನ್ಯಾಯಾಂಗ ಶಾಸಕಾಂಗ ಅವುಗಳಿಗನುಗುಣವಾಗಿ ನಡೆದುಕೊಳ್ಳಬೇಕು ಅಂತ ಇಲ್ಲಿ ಇವರು ಫೈನರ್ ಅವರು ನಮ್ಗೆ ಹೇಳ್ತಾ ಇದ್ದಾರೆ. ಆದರೆ ಜೆನಿಂಗ್ಸ್ ಬಹಳ ಚಂದ ಹೇಳ್ತಾ ಇದ್ದಾರೆ. ಅಸ್ಥಿಪಂಜರದ ರೂಪದಲ್ಲಿರುವ ಕಾನೂನುಗಳಿಗೆ ಸಂಪ್ರದಾಯಗಳು ಮಾಂಸ ಮತ್ತು ರಕ್ತದ ರೂಪದಲ್ಲಿ ಆವರಿಸಿವೆ. ಅವು ಸಂವಿಧಾನ ಕಾರ್ಯ ಮಾಡುವಂತೆ ಮಾಡುತ್ತವೆ. ಅಂದರೆ ಜೆನ್ನಿಂಗ್ಸ್ ಅವರ ಪ್ರಕಾರ ಕಾನೂನು ಅಸ್ಥಿಪಂಜರದಲ್ಲಿದ್ದರೆ ಅದಕ್ಕೆ ರಕ್ತ ಮಾಂಸ ಖಂಡವನ್ನು ತುಂಬುವ ಕೆಲಸವನ್ನು ಸಂಪ್ರದಾಯಗಳು ಮಾಡ್ತಾ ಇದ್ದಾವೆ. ಅಷ್ಟೇ ಅಲ್ಲ, ಈ ಸಂಪ್ರದಾಯಗಳು ಅಲ್ಲಿಯ ಸಂವಿಧಾನ ಕಾರ್ಯ ಮಾಡುವಂತೆ ಮಾಡ್ತಾ ಇದೆ. ದ ಕಾನ್ಸ್ಟಿಟ್ಯೂಷನ್ ವರ್ಕ್ಸ್ ಆನ್ ಕನ್ವೆನ್ಷನ್ಸ್. The Constitution works on conventions in the sense convention is the base of the functioning of the British Constitution. ನೋಡ್ರಿ ಎಷ್ಟು ಅದ್ಭುತ ಇದೆ. ಆಗಲೇ ನಾನು ನಿಮಗೆ ಹೇಳಿದೆ ಮಿಲ್ ಏನು ಹೇಳ್ತಾರೆ ಅಂತೇಳಿ. ಸಂವಿಧಾನದ ಅಲಿಖಿತ ಸಾರ್ವತ್ರಿಕ ತತ್ವಗಳಿವು. ಮಿಲ್ ಅವರ ಪ್ರಕಾರ ಸಂವಿಧಾನದ ಅಲಿಖಿತ ಸಾರ್ವತ್ರಿಕ ತತ್ವಗಳೇ ಸಂಪ್ರದಾಯಗಳು. ಇನ್ನು ಕಾನೂನು ಮತ್ತು ಸಂಪ್ರದಾಯಗಳ ಮಧ್ಯೆ ಏನು ವ್ಯತ್ಯಾಸ ಇದೆ ಅಂದರೆ ಒಂದೇ ಬೇಸಿಕ್ ವ್ಯತ್ಯಾಸ, ಒಂದು ಮೂಲ ವ್ಯತ್ಯಾಸ ಇದೆ. ಕಾನೂನಿನ ಉಲ್ಲಂಘನೆಯಾದರೆ ನ್ಯಾಯಾಂಗ ಶಿಕ್ಷೆ ನೀಡ್ತಾ ಇದೆ. ಸಂಪ್ರದಾಯಗಳ ಉಲ್ಲಂಘನೆಯಾದರೆ ನ್ಯಾಯಾಂಗ ಶಿಕ್ಷೆ ನೀಡೋದಿಲ್ಲ. ಅಂದಾಗ ನಮ್ಮ ಮುಂದೆ ಒಂದು ಪ್ರಶ್ನೆ ಬರ್ತಾ ಇದೆ, ಹಾಗಿದ್ದರೆ ಸಂಪ್ರದಾಯಗಳನ್ನು ಯಾಕೆ ಪಾಲಿಸಬೇಕು? ಜನತಾ ನ್ಯಾಯಾಲಯ ಅಂತ ಒಂದು ಬರ್ತಾ ಇದೆ. ಏನು
ಪಾಪ್ಯುಲರ್ ಸೊವರೆಂಟಿ ಅಂತ ಕರಿತಾ ಇದ್ದೀರಿ, ಜನತಾ ಪರಮಾಧಿಕಾರ ಅಂತ ಕರಿತಾ ಇದ್ದೀರಿ. ಈ ಜನತಾ ನ್ಯಾಯಾಲಯದಲ್ಲಿ ಪ್ರತಿ 5 ವರ್ಷಗಳಿಗೊಮ್ಮೆ ಚುನಾವಣೆಯ ಸಮಯದಲ್ಲಿ ರಾಜಕಾರಣಿಗಳು ಹೋಗಿ ನಿಂತ್ಕೊಳ್ಬೇಕು. ಜನತಾ ನ್ಯಾಯಾಲಯ ಮನ್ನಣೆ ಕೊಟ್ಟಾಗ ಮಾತ್ರ ಅವರು ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಬ್ರಿಟಿಷರು ಸಂಪ್ರದಾಯವಾದಿಗಳಾಗಿರೋದ್ರಿಂದ ಯಾವ ವ್ಯಕ್ತಿ ಅಥವಾ ಯಾವ ಪಕ್ಷ ಸಂಪ್ರದಾಯಗಳಿಗೆ ವಿರುದ್ಧವಾಗಿ ಹೋಗ್ತಾ ಇದೆಯೋ, ಸಂಪ್ರದಾಯಗಳನ್ನ ಉಲ್ಲಂಘನೆ ಮಾಡ್ತಾ ಇದೆಯೋ ಅಂಥ ವ್ಯಕ್ತಿ ಅಥವಾ ಪಕ್ಷವನ್ನು ಅವರು ಸಹಿಸುವುದಿಲ್ಲ. ಆ ಕಾರಣಕ್ಕಾಗಿ ಅಲ್ಲಿ ಸಂಪ್ರದಾಯಗಳನ್ನ ಉಲ್ಲಂಘಿಸುವ ಧೈರ್ಯ ಯಾರೂ ಮಾಡೋದಿಲ್ಲ. ಇನ್ನು ಎರಡನೇ ವಿಷಯ ಅಂತಂದರೆ, ಇಂದಿನ ಸಂಪ್ರದಾಯ ನಾಳೆ ಕಾನೂನು ಆಗ್ಬೋದು. ಅವೆರಡು, ಇಂದು ಸಂಪ್ರದಾಯ ಇದೆ, ಅದಕ್ಕೆ ಕಾನೂನಿನ ಮಾನ್ಯತೆ ಇಲ್ಲ. ಆದರೆ ಆ ಸಂಪ್ರದಾಯ ನಮಗೆ ಅವಶ್ಯಕ ಅನಿಸಿದ್ರೆ ಬ್ರಿಟಿಷ್ ಸಂಸತ್ತು, ಬ್ರಿಟನ್ನಿನ ಶಾಸಕಾಂಗ ಆ ಸಂಪ್ರದಾಯವನ್ನು ಕಾನೂನನ್ನಾಗಿ ಮಾಡಬಹುದಾಗಿದೆ. ಅಂದರೆ ಇಂದಿನ ಕಾನೂನು ನಾಳೆ ಇಂದಿನ ಸಂಪ್ರದಾಯ ನಾಳೆ ಶಾಸನವಾಗುವ ಸಾಧ್ಯತೆ ಇದೆ. ಇನ್ನೊಂದು ವ್ಯತ್ಯಾಸ ನಾವು ಹೇಳ್ಬೋದು, ಕಾನೂನು ಸ್ಥಿರ, ಲಾ ಈಸ್ ಸ್ಟ್ಯಾಟಿಕ್. ಸಂಪ್ರದಾಯಗಳು ಅಲ್ಲ. ಸಂಪ್ರದಾಯಗಳು ಕಾಲಾನುಸಾರವಾಗಿ ಅವಶ್ಯಕತೆ, ಪರಿಸ್ಥಿತಿ, ಪ್ರಸಂಗ, ಸನ್ನಿವೇಶಕ್ಕೆ ತಕ್ಕಂತೆ ಬದಲಾಗ್ತಾ ಇದ್ದಾವೆ. ಇಲ್ಲಿ ನೀವು ಪ್ರಶ್ನೆ ಕೇಳ್ಬೋದು, ಸರ್ ಹಂಗಾದ್ರೆ ಕಾನೂನು ಬದಲಾಗೋದಿಲ್ಲೇನ್ರಿ ಅಂತೇಳಿ. ಕಾನೂನು ಬದಲಾಗಬೇಕಾದ್ರೆ ಸಂಸತ್ತಿನಲ್ಲಿ ಅದಕ್ಕೆ ತಿದ್ದುಪಡಿ ತರಬೇಕು. ಸಂಸತ್ತು ಅದಕ್ಕೆ ಬದಲಾವಣೆಯನ್ನು ತರಬೇಕು, ಆವಾಗ ಬದಲಾವಣೆ ಆಗ್ತಾ ಇದೆ. ಸಂಸತ್ತು ಬದಲಾವಣೆಯನ್ನು ತರದ ಹೊರತು ಕಾನೂನಿನಲ್ಲಿ ಬದಲಾವಣೆ ಆಗೋದಿಲ್ಲ. ಸಂಪ್ರದಾಯಗಳು ಹಂಗಿಲ್ಲ. ಅವಶ್ಯಕತೆ, ಪರಿಸ್ಥಿತಿ, ಪ್ರಸಂಗ, ಸನ್ನಿವೇಶಗಳಿಗನುಗುಣವಾಗಿ ತಾನಾಗಿಯೇ ಸಂಪ್ರದಾಯಗಳಲ್ಲಿ ಬದಲಾವಣೆ ಆಗ್ತಾ ಇದ್ದಾವೆ. ಆ ಕಾರಣ ಅವು ಇಷ್ಟು ವ್ಯತ್ಯಾಸ ಬಿಟ್ಟರೆ ಕಾನೂನು ಮತ್ತು ಸಂಪ್ರದಾಯಗಳ ಮಧ್ಯೆ ಹೆಚ್ಚಿನ ವ್ಯತ್ಯಾಸ ಇಲ್ಲ. ಆದರೆ ಒಂದು ಮಾತನ್ನು ನೆನಪಿಟ್ಕೊಳ್ಬೇಕು, ಇವತ್ತಿನ ಆಧುನಿಕ ರಾಜ್ಯಗಳ ಮೂಲ ಉದ್ದೇಶ ಕಲ್ಯಾಣ ರಾಜ್ಯದ ರಚನೆ. ಸಂವಿಧಾನದ ಮೂಲಕವಾಗಲಿ ಸಂಪ್ರದಾಯದ ಮೂಲಕವಾಗಲಿ ಪ್ರಜೆಗಳ ಕಲ್ಯಾಣ, ರಾಷ್ಟ್ರದ ಕಲ್ಯಾಣ ಸರ್ಕಾರ ಮತ್ತು ವ್ಯವಸ್ಥೆಯ ಗುರಿ. ಆ ಕಾರಣಕ್ಕಾಗಿ ಸಂಪ್ರದಾಯ ಮತ್ತು ಕಾನೂನು ಎರಡೂ ಕಲ್ಯಾಣ ರಾಜ್ಯದ ಕಲ್ಪನೆಯನ್ನು ಹೊಂದಿರೋದ್ರಿಂದ ಸಂಪ್ರದಾಯಗಳಿಗೆ ಬ್ರಿಟನ್ನಿನಲ್ಲಿ ಹೆಚ್ಚಿನ ಮಾನ್ಯತೆ ಸಿಗ್ತಾ ಇದೆ ಅಂತ ನಾವುಗಳು ಹೇಳಬಹುದಾಗಿದೆ. ಇನ್ನು ಆಡಳಿತದ ದೃಷ್ಟಿಕೋನದಿಂದ, ಯಾಕೆಂದರೆ ಸಂಪ್ರದಾಯಗಳು ಬಹಳ ಬರ್ತಾ ಇದ್ದಾವೆ ಬ್ರಿಟನ್ನಲ್ಲಿ, ಬಹಳಷ್ಟು ಅಂಶಗಳನ್ನು ಅಲ್ಲಿ ಸಂಪ್ರದಾಯಗಳನ್ನು ಆಧಾರವಾಗಿಟ್ಟುಕೊಂಡು ನಿರ್ಧರಿಸ್ತಾ ಇದ್ದಾರೆ. ಬಹಳಷ್ಟು ಅಂಶಗಳ ನಿರ್ಧಾರ ತೆಗೆದುಕೊಳ್ಳಕ್ಕೆ, ಬಹಳಷ್ಟು ವಿಷಯಗಳ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಬ್ರಿಟನ್ನಿನಲ್ಲಿ ಮೂಲಾಧಾರ ಸಂಪ್ರದಾಯಗಳು. ಈ ಎಲ್ಲ ಸಂಪ್ರದಾಯಗಳನ್ನ ಅಧ್ಯಯನ ಮಾಡುವುದು ನಮಗೆ ಅನವಶ್ಯಕ. ನಾವು ಸಂವಿಧಾನದ ವಿದ್ಯಾರ್ಥಿಗಳು, ನಾವು ಸರ್ಕಾರದ ಕಾರ್ಯವೈಖರಿಯನ್ನು ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳು, ರಾಜ್ಯದ ಬಗ್ಗೆ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳು. ಆ ಕಾರಣಕ್ಕಾಗಿ ಬ್ರಿಟಿಷ್ ಸಂವಿಧಾನದಲ್ಲಿರುವಂಥ ಸಂಪ್ರದಾಯಗಳನ್ನ ನಾವು 4 ಪ್ರಕಾರವಾಗಿ ವಿಂಗಡಿಸಬಹುದು. ಮೊದಲನೆಯದು ಸಂಸತ್ತಿಗೆ ಸಂಬಂಧಪಟ್ಟಂತಹ ಸಂಪ್ರದಾಯಗಳು, ಎರಡನೆಯದು ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂತಹ ಸಂಪ್ರದಾಯಗಳು, ಮೂರನೆಯದು ಅರಸನಿಗೆ ಸಂಬಂಧಪಟ್ಟಂತಹ ಸಂಪ್ರದಾಯಗಳು, ನಾಲ್ಕನೆಯದು ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತಹ ಸಂಪ್ರದಾಯಗಳು. ಅಂದರೆ ನಾವು ರಾಜ್ಯದ ವ್ಯವಸ್ಥೆಯನ್ನು, ಸಂವಿಧಾನದ ಕಾರ್ಯವೈಖರಿಯನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಾಗಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಸಂಪ್ರದಾಯಗಳನ್ನು ಇಲ್ಲಿ ಅಧ್ಯಯನ ಮಾಡಬೇಕಾಗ್ತಾ ಇದೆ. ನಾವು ಮೊದಲನೆಯದಾಗಿ ಇವತ್ತು ಅರಸೊತ್ತಿಗೆ ಅಥವಾ ಬ್ರಿಟನ್ನಿನ ಅರಸನಿಗೆ ಸಂಬಂಧಪಟ್ಟಂತಹ ಸಂಪ್ರದಾಯಗಳ ಬಗ್ಗೆ ಚರ್ಚೆ ಮಾಡೋಣ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ, ಹಿಂದಿನ ಕ್ಲಾಸಿನಲ್ಲಿ ತಮಗೆ ಹೇಳಿದ್ದೆ, ಬ್ರಿಟಿಷ್ ಅರಸೊತ್ತಿಗೆ ಸಂಪ್ರದಾಯಗಳ ಮೇಲೆಯೇ ನಿಂತಿದೆ ಅಂತ ಹೇಳಿದ್ದೆ. ಸಾಂಪ್ರದಾಯಿಕವಾಗಿ ಅರಸ ಅಧಿಕಾರಕ್ಕೆ ಬರ್ತಾ ಇದ್ದಾನೆ, ಸಾಂಪ್ರದಾಯಿಕವಾಗಿ ಅಧಿಕಾರ ಚಲಾವಣೆ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಮಾತನ್ನು ನಿಮಗೆ ಹೇಳಿದ್ದೆ. ಅರಸನಿಗೆ ಸಂಬಂಧಪಟ್ಟಂಥ, ಬ್ರಿಟಿಷ್ ಸಂವಿಧಾನದಲ್ಲಿ ಅರಸೊತ್ತಿಗೆ ಅಥವಾ ಅರಸನಿಗೆ ಸಂಬಂಧಪಟ್ಟಂಥ ಕೆಲವು ಸಂಪ್ರದಾಯಗಳಿದಾವೆ. ಅವುಗಳು ಯಾವುವು ಅನ್ನೋದನ್ನು ನೋಡೋಣ. ಸುಮಾರು 8 ಬರ್ತವೆ. ಅವುಗಳು ಯಾವುವು ಅನ್ನೋದನ್ನು ನೋಡೋಣ ಒಂದೊಂದಾಗಿ. ಮೊದಲನೇ ಸಂಪ್ರದಾಯ ಏನಪ್ಪಾ ಅಂದರೆ, ಅರಸ ಕ್ಯಾಬಿನೆಟ್ ಕಾರ್ಯಕಲಾಪದ ಅಧ್ಯಕ್ಷತೆಯನ್ನು ವಹಿಸೋದಿಲ್ಲ. ನಾನು ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಅರಸ ಕ್ಯಾಬಿನೆಟ್ ಕಾರ್ಯಕಲಾಪಗಳನ್ನು ಅಧ್ಯಕ್ಷತೆ ವಹಿಸ್ತಾ ಇದ್ದ. ಆದರೆ ಅವನಿಗೆ ಆಂಗ್ಲ ಭಾಷೆ ಬಾರದೇ ಇದ್ದುದರಿಂದ
ಒಂದಿನ 1720ರಲ್ಲಿ ಏನು ಮಾಡ್ತಾನಂತಂದರೆ ಸರ್ ರಾಬರ್ಟ್ ವಾಲ್ಪೋಲ್ ಅವರಿಗೆ ಕ್ಯಾಬಿನೆಟ್ನ ಅಧ್ಯಕ್ಷತೆಯನ್ನು ವಹಿಸ್ಲಿಕ್ಕೆ ಕೇಳ್ಕೊಳ್ತಾ ಇದ್ದಾನೆ. ಅಂದಿನಿಂದ ಇಂದಿನವರೆಗೆ ಅಲ್ಲಿ ಅರಸ ಕ್ಯಾಬಿನೆಟ್ನ ಅಧ್ಯಕ್ಷತೆಯನ್ನು ವಹಿಸ್ತಾ ಇಲ್ಲ. ಅಂದಿನಿಂದ ಇವತ್ತಿನವರೆಗೆ ಆ ಸಂಪ್ರದಾಯ ಬೆಳೆದುಕೊಂಡು ಬಂದಿದೆ. ಕ್ಯಾಬಿನೆಟ್ ಸಭೆ ಸೇರಿದಾಗ ಪ್ರಧಾನಿ ಕ್ಯಾಬಿನೆಟ್ನ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾನೆ. ಕ್ಯಾಬಿನೆಟ್ ಸಭೆಗಳಿಗೆ ಅರಸ ಹೋಗುವುದಿಲ್ಲ. ಕ್ಯಾಬಿನೆಟ್ ಕಾರ್ಯಕಲಾಪಗಳ ಅಧ್ಯಕ್ಷತೆಯನ್ನು ಅರಸ ವಹಿಸುವುದಿಲ್ಲ. ಆದರೆ 1720ರವರೆಗೆ ಅರಸಾನೇ ವಹಿಸ್ತಾ ಇದ್ದ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇನ್ನು ಎರಡನೇದು, ಅರಸ ಕ್ಯಾಬಿನೆಟ್ನ ಸಲಹೆಯ ಮೇರೆಗೆ ಕಾರ್ಯನಿರ್ವಹಿಸಬೇಕು. ನೋಡ್ರಿ, ನಮ್ಮಲ್ಲೂ ಬರ್ತಾ ಇದೆ, ದೇರ್ ಶಾಲ್ ಬಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ವಿತ್ ದ ಪ್ರೈಮ್ ಮಿನಿಸ್ಟರ್ ಆಸ್ ಇಟ್ ಸೆಟ್ ಟು ಏಡ್ ಅಂಡ್ ಅಡ್ವೈಸ್ ದ ಪ್ರೆಸಿಡೆಂಟ್ ಇನ್ ಎಕ್ಸರ್ಸೈಸ್ ಆಫ್ ಹೀಸ್ ಫಂಕ್ಷನ್ಸ್ ಅಂತೇಳಿ. ಮಂತ್ರಿಮಂಡಲವು ಅರಸನಿಗೆ ಸಲಹೆಯನ್ನು ನೀಡ್ತಾ ಇದೆ. ಆ ಸಲಹೆಗೆ ಅನುಗುಣವಾಗಿ ಅರಸ ನಡೆದುಕೊಳ್ಳಬೇಕು ಅಂತ ಇಂಗ್ಲೆಂಡಿನಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅರಸ ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಮಯದಲ್ಲಿ, ಆಡಳಿತಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಮಯದಲ್ಲಿ, ಸಂವಿಧಾನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಮಯದಲ್ಲಿ, ಅದು ನೇಮಕಾತಿ ಇರ್ಬೋದು, ವಿದೇಶಾಂಗ ವ್ಯವಹಾರ ಇರ್ಬೋದು, ವ್ಯಾಪಾರ ವಹಿವಾಟ ಇರ್ಬೋದು, ರಾಯಭಾರತ್ವ ಇರ್ಬೋದು, ಯಾವುದೇ ವಿಷಯ ಇದ್ದರೂ ಕೂಡ ಅರಸ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ನಡೆದುಕೊಳ್ಳತಕ್ಕದ್ದು. ಒಂದು ವೇಳೆ ಭಿನ್ನಾಭಿಪ್ರಾಯ ಬಂದರೆ ಅರಸ ಯಾವಾಗಲೂ ಮಂತ್ರಿಮಂಡಲದ ಸಲಹೆಗೆ ಪ್ರಾಧಾನ್ಯತೆಯನ್ನು ನೀಡಬೇಕು ಅಂತ ಬ್ರಿಟಿಷ್ ಸಂಪ್ರದಾಯ ಹೇಳ್ತಾ ಇದೆ. ಅಂದರೆ ಸಂಪ್ರದಾಯಗಳ ಪ್ರಕಾರ ಆತ ನಡೆದುಕೊಳ್ಳಬೇಕು. ಇನ್ನು ಮೂರನೇ ಸಂಪ್ರದಾಯ, ಸಾರ್ವತ್ರಿಕ ಚುನಾವಣೆಗಳ ನಂತರ, ಅಂದರೆ ಏನು, ಪ್ರತಿ 5 ವರ್ಷಕ್ಕೊಮ್ಮೆ ಸಾಮಾನ್ಯವಾಗಿ ಚುನಾವಣೆಗಳು ನಡೀತಾ ಇದ್ದಾವೆ. ಸಾರ್ವತ್ರಿಕ ಚುನಾವಣೆಯ ನಂತರ ಸಂಸತ್ತಿನ ಕೆಳಮನೆಯಾದಂಥ ಹೌಸ್ ಆಫ್ ಕಾಮನ್ಸ್ ಅಥವಾ ಸಾಮಾನ್ಯರ ಸದನ, ಹೌಸ್ ಆಫ್ ಕಾಮನ್ಸ್ ಅಂತ ಇಂಗ್ಲಿಷ್ನಲ್ಲಿ ಕರಿತಾ ಇದ್ದೀವಿ, ಸಾಮಾನ್ಯರ ಸದನ ಅಂತ ಕನ್ನಡದಲ್ಲಿ ಹೇಳ್ತಾ ಇದ್ದೀವಿ. ಸಂಸತ್ತಿನ ಕೆಳಮನೆಯಾದಂಥ ಸಾಮಾನ್ಯರ ಸದನದಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನ ಅರಸ ಪ್ರಧಾನಿಯಾಗಿ ನೇಮಿಸಬೇಕು. ಅಂದರೆ ಯಾರನ್ನಾದರೂ ಪ್ರಧಾನಿಯನ್ನಾಗಿ ನೇಮಿಸುವ ಅಧಿಕಾರ ಅರಸನಿಗೆ ಇಲ್ಲ. ಅರಸ ತನ್ನಿಚ್ಛೆಯಂತೆ ಯಾರನ್ನಾದರೂ ಪ್ರಧಾನಿ ಅಂತ ನೇಮಿಸಲಿಕ್ಕೆ ಬರುವುದಿಲ್ಲ. ಯಾವ ಪಕ್ಷ ಸಂಸತ್ತಿನ ಕೆಳಮನೆಯಲ್ಲಿ ಬಹುಮತ ಪಡೆದಿದೆಯೋ ಆ ಪಕ್ಷ ತನ್ನ ನಾಯಕನನ್ನು ಆಯ್ಕೆ ಮಾಡ್ತಾ ಇದೆ. ಆ ನಾಯಕನನ್ನು ಇವರು ಪ್ರಧಾನಿ ಅಂತ ನೇಮಕ ಮಾಡಬೇಕು. ಕೆಲವು ಸನ್ನಿವೇಶದಲ್ಲಿ ಅರಸನ ಆಯ್ಕೆ ಬರ್ತಾ ಇದೆ, ಅದು ಅರಸೊತ್ತಿಗೆಯನ್ನು ಚರ್ಚೆ ಮಾಡುವಂತಹ ಸಮಯದಲ್ಲಿ ಚರ್ಚೆ ಮಾಡೋಣ. ಯಾವುದೇ ಪಕ್ಷ ಬಹುಮತ ಪಡೆದೇ ಇದ್ದಂತಹ ಸಮಯದಲ್ಲಿ ಅಥವಾ ಬಹುಮತ ಪಡೆದ ಪಕ್ಷ ತನ್ನ ನಾಯಕನನ್ನು ಆಯ್ಕೆ ಮಾಡಲು ವಿಫಲವಾದಂತಹ ಸಮಯದಲ್ಲಿ ಅರಸನ ಆಯ್ಕೆ ಇರ್ತಾ ಇದೆ. ಅದು ಬಹಳ ರೇರೆಸ್ಟ್ ಆಫ್ ರೇರ್ ಅಂತ ಹೇಳ್ತಾ ಇದ್ವಿ. ಆದರೆ ಸಾಮಾನ್ಯವಾಗಿ ಸಂಪ್ರದಾಯದ ಪ್ರಕಾರ ಸಂಸತ್ತಿನ ಕೆಳಮನೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನು ಅಲ್ಲಿ ಪ್ರಧಾನಿ ಅಂತ ನೇಮಿಸಬೇಕಾಗ್ತಾ ಇದೆ. ಇನ್ನು ನಾಲ್ಕನೆಯದು, ಅರಸನಿಗೆ ಸಂಬಂಧ ವಿಸರ್ಜನೆಯ ಅಧಿಕಾರ ಅರಸನಿಗಿದ್ದರೂ ಕೂಡ, ಇಲ್ಲಿ 4ನೇ ಪ್ರಶ್ನೆ ಬರ್ತಾ ಇದೆ, ಡಿಸ್ಟರ್ಬ್ ಆಯಿತು, ಸಾರಿ. ಸಂಸತ್ತನ್ನು ವಿಸರ್ಜಿಸುವ ಅಧಿಕಾರ ಅರಸನಿಗಿದೆ. ಆದರೆ ಅರಸ ತನ್ನ ಮನಸೋ ಇಚ್ಛೆ ಸಂಸತ್ತನ್ನು ವಿಸರ್ಜಿಸುವುದಿಲ್ಲ. ಸಂಸದೀಯ ವ್ಯವಸ್ಥೆಯಲ್ಲಿ ಅರಸ ಶಾಸಕಾಂಗದ ಅವಿಭಾಜ್ಯ ಅಂಗ. ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡುವ, ಸಂಸತ್ತನ್ನು ರಚಿಸುವ, ಸಂಸತ್ತನ್ನು ವಿಸರ್ಜಿಸುವ ಅಧಿಕಾರ ಇವನಿಗಿದೆ ಅಂತ ನಾವು ಹೇಳ್ತಾ ಇದ್ವಿ. ಆದರೆ ಇದು ಸೈದ್ಧಾಂತಿಕವಾಗಿ. ಪ್ರಾಯೋಗಿಕವಾಗಿ ಅಲ್ಲೊಂದು ಸಂಪ್ರದಾಯ ಇದೆ. ಆ ಸಂಪ್ರದಾಯ ಏನಪ್ಪ ಅಂದರೆ, ಸಂಸತ್ತನ್ನು ವಿಸರ್ಜಿಸಬೇಕಾದರೆ ಅರಸ ಮಂತ್ರಿಮಂಡಲದ ಸಲಹೆ ಮೇರೆಗೆ ವಿಸರ್ಜಿಸಬೇಕು. ಇದು 4ನೆಯ ಸಂಪ್ರದಾಯ. ಇನ್ನು ವಿಟೋ ಅಧಿಕಾರದ ಬಗ್ಗೆ ಒಂದು ಸಂಪ್ರದಾಯ ಬರ್ತಾ ಇದೆ. ಈ ವಿಟೋ ಅಧಿಕಾರ ಏನು ಹೇಳ್ತಾ ಇದೆ ಅಂತಂದರೆ, ಅರಸನಿಗೆ ವಿಟೋ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದೆ. ಕ್ವೀನ್ ಆ್ಯನ್ನಳ ಸಮಯದಿಂದ ಬ್ರಿಟನ್ನಿನಲ್ಲಿ ವಿಟೋ ಅಧಿಕಾರ ಇಲ್ಲ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಕೊನೆಯದಾಗಿ ವಿಟೋ ಅಧಿಕಾರವನ್ನು ಚಲಾಯಿಸಿದವರು ಕ್ವೀನ್ ಆ್ಯನ್. ತದನಂತರ ಅಲ್ಲಿ ಒಂದು ಸಂಪ್ರದಾಯ ಬೆಳೆದು ಬಂದಿದೆ. ಸಂಸತ್ತು ಅಂಗೀಕರಿಸಿದಂತಹ ಶಾಸನಗಳನ್ನು ಅರಸ ಸಹಿ ಹಾಕಬೇಕು. ಅವುಗಳನ್ನು ತಿರಸ್ಕರಿಸುವಂತಿಲ್ಲ. ಅವನಿಗೆ ವಿಟೋ ಅಧಿಕಾರ ಇಲ್ಲ. ಯಾಕಂತಂದರೆ ಅಲ್ಲೊಂದು ಪದ್ಧತಿ ಇದೆ, ಕಿಂಗ್ ಕ್ಯಾನ್ ಡೂ ನೋ ರಾಂಗ್ ಅಂತ. ಅಂದರೆ ಅರಸ ತಪ್ಪು ಮಾಡುವುದಿಲ್ಲ.
ಯಾವುದೇ ಒಂದು ಮಸೂದೆ ಸಂಸತ್ತಿನಿಂದ ಅಂಗೀಕರಿಸಲ್ಪಟ್ಟ ನಂತರ ಅದಕ್ಕೆ ಸಂಬಂಧಪಟ್ಟ ಮಂತ್ರಿ ಆ ವಿಷಯ ಅಂದರೆ ಒಂದು ಗೃಹ ಇಲಾಖೆಗೆ ಸಂಬಂಧಪಟ್ಟಿದ್ರೆ ಆ ಮಂತ್ರಿ, ಹಣಕಾಸಿಗೆ ಸಂಬಂಧಪಟ್ಟಿದ್ರೆ ಆ ಮಂತ್ರಿ, ಅಥವಾ ವಿದೇಶಾಂಗಕ್ಕೆ ಸಂಬಂಧಪಟ್ಟಿದ್ರೆ ಆ ಮಂತ್ರಿ ಆ ಮಸೂದೆಗೆ ಅಂಗೀಕಾರ ಹಾಕಿರ್ತಾ ಇದ್ದಾನೆ. ಆ ಕಾರಣಕ್ಕಾಗಿ ಆ ಮಂತ್ರಿ ಅದಕ್ಕೆ ಜವಾಬ್ದಾರನಾಗಿರ್ತಾ ಇದ್ದಾನೆ, ಅರಸ ಅಲ್ಲ. ಆ ಕಾರಣಕ್ಕಾಗಿ ಅರಸ ಅಲ್ಲಿ ವಿಟೋ ಅಧಿಕಾರವನ್ನು ಚಲಾಯಿಸುವುದಿಲ್ಲ. ಇನ್ನು ಸಂಪ್ರದಾಯಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಸಂಪ್ರದಾಯ ಅರಸೊತ್ತಿಗೆ ಸಂಬಂಧಪಟ್ಟಂತೆ ಹೇಳಬೇಕಂತಂದ್ರೆ, ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡುವುದು. ಅರಸ ಪ್ರತಿ ವರ್ಷ ಬಜೆಟ್ ಅಧಿವೇಶನವನ್ನು ಉದ್ದೇಶಿಸಿ ಹಾಗೂ ಸಾರ್ವತ್ರಿಕ ಚುನಾವಣೆಗಳು ನಡೆದ ನಂತರ ಮೊದಲನೇ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾ ಇದ್ದಾನೆ. ಇಂಗ್ಲೆಂಡಿನಲ್ಲಿ ಅದಕ್ಕೆ ಸ್ಪೀಚ್ ಫ್ರಮ್ ದ ಥ್ರೋನ್ ಅಂತ ಕರೀತಾ ಇದ್ದಾರೆ. ಅರಸನ ಭಾಷಣ ಅಥವಾ ಸ್ಪೀಚ್ ಫ್ರಮ್ ದಿ ಥ್ರೋನ್ ಅಂತ ಕರೀತಾ ಇದ್ದಾರೆ. ಈ ಭಾಷಣವನ್ನು ಮಾಡುವಂಥ ಸಮಯದಲ್ಲಿ ಅರಸ ಪ್ರಧಾನಿ ಅಥವಾ ಮಂತ್ರಿಮಂಡಲ ಕೊಟ್ಟ ಭಾಷಣವನ್ನು ಓದುವ ಕೆಲಸವನ್ನು ಮಾಡ್ತಾ ಇದ್ದಾನೆ. ಅದರಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡುವುದಿಲ್ಲ. ಅಂದರೆ ಮಂತ್ರಿಮಂಡಲ ಬರೆದಂತಹ ಭಾಷಣವನ್ನು ಓದುವ ಕೆಲಸವನ್ನು ಈತ ಮಾಡ್ತಾ ಇದ್ದಾನೆ ವಿನಃ ಅದರಲ್ಲಿ ಬದಲಾವಣೆಗಳನ್ನು ಈತ ಮಾಡುವುದಿಲ್ಲ. ಇದು ಇನ್ನೊಂದು ಸಂಪ್ರದಾಯ. ಇನ್ನು ಮತ್ತೊಂದು ಸಂಪ್ರದಾಯ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ. ಅರಸನಿಗೆ ನೇಮಕಾತಿ ಅಧಿಕಾರಗಳಿದ್ದಾವೆ. ಅಂದರೆ ಮಂತ್ರಿಮಂಡಲದಲ್ಲಿ ಮಂತ್ರಿಗಳ ನೇಮಕಾತಿ, ವಿದೇಶಗಳಿಗೆ ರಾಯಭಾರಿಗಳ ನೇಮಕಾತಿ, ಸೇನಾದಳಗಳ ಮುಖ್ಯಸ್ಥರ ನೇಮಕಾತಿ, ಈ ರೀತಿ ಸಾಕಷ್ಟು ನೇಮಕಾತಿಗಳನ್ನು ಮಾಡುವ ಅಧಿಕಾರ ಅರಸನಿಗಿದೆ. ಆದರೆ ಇವೆಲ್ಲವನ್ನು ಅರಸ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಮಾಡ್ತಾ ಇದ್ದಾನೆ. ಇವೆಲ್ಲವುಗಳು ಅರಸೊತ್ತಿಗೆಗೆ ಸಂಬಂಧಪಟ್ಟಂಥ ಸಂಪ್ರದಾಯಗಳು. ನಾಳಿನ ವಿಡಿಯೋದಲ್ಲಿ ಉಳಿದ ಸಂಪ್ರದಾಯಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಧನ್ಯವಾದ.